ರಾಜ್ಯಸಭೆ ಚೇರ್ಮನ್ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ನಿಲುವಳಿ ಅಸ್ತ್ರ ಪ್ರಯೋಗಿಸುವ ಹೊತ್ತಲ್ಲೇ ರಾಜ್ಯದಲ್ಲೂ ಅದೇ ಮಾದರಿ. ಪಂಚಮಸಾಲಿಗಳ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಇಲ್ಲಿಯ ಸ್ಪೀಕರ್ ಖಾದರ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ. ನಂತರ ಅವ್ರು ಕೊಠಡಿಗೆ ಹೋಗಿದ್ದಾರೆ, ಅಲ್ಲಿ ಧರಣ ಟೈಪ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದು ಹೇಗೆ ಕಾಶಪ್ಪನವ್ರಿಗೆ ಆದಮೇಲೆ ಇನ್ಯಾರಿಗೋ ಚರ್ಚೆ ಕೊಟ್ಟು ಅಪೋಸಿಷನ್ ಪಾರ್ಟಿ ಸೈಡಲ್ಲಿ ಚರ್ಚೆ ಕೊಡಲ್ಲ ಅಂತಂದರೆ ಅರ್ಥ ಏನು? ಖಾದರ್ ಈಸ್ ಥಿಂಕಿಂಗ್ ವಾಟ್? ಏನು ಥಿಂಕ್ ಮಾಡ್ತಿದ್ದಾರೆ? ಸೊ ಇವ್ರದ್ದೇನು ವಾದ? ಸ್ಪೀಕರ್ ಮೂಲಕ ಸರ್ಕಾರ ಆ ವಿಷಯ ಡೈವರ್ಟ್ ಮಾಡ್ತಿದೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ದಬ್ಬಾಳಿಕೆನಾ, ದೌರ್ಜನ್ಯನಾ, ಬಿಜೆಪಿ ಹೇಳಿದ್ದಲ್ಲ ವೇದವಾಕ್ಯನಾ ಅಂತ ಕೊನೆಗೆ ಈಗ ಸಭೆ ನಡೆದು ಮಾತಾಡೋಕ್ಕೆ ಜಾಗ ಕೊಟ್ಟಿದ್ದಾರಂತೆ. ಏನು ಹೇಳಿದ್ದಾರೆ ಸಿ ಎಂ ನೋಡೋಣ. ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋ ಅಂತ ವಿಚಾರ ಅಲ್ಲ. ಅದ್ರ ಲಿಂಗಾಯತ ಸಮುದಾಯ ಪಂಚಮಿ ಏನಿದು ದಬ್ಬಾಳಿಕೆನಾ, ದೌರ್ಜನ್ಯನಾ, ಏನು ಹೇಳೋದಿಲ್ಲ. ಫೇರಪ್ಪ, ಆಲ್ ರೈಟ್. ಎಗೈನ್ ಸ್ಪೀಕರ್ಗೆ ಏನು ಪ್ರಾಬ್ಲಮ್ಮು? ಸಮಾನವಾಗಿ ನೋಡ್ಕೋಬೇಕು. ಈ ಕಡೆ ಚರ್ಚೆಗೆ ಇಬ್ರು ಬಿಟ್ಟಿದ್ರೆ ಏನು ಗಂಟು ಬಿದ್ದೋಗೋದೇನಲ್ಲಿ? ಅಲ್ಲಿ ಗಂಟು ಬಿದ್ದೋಗೋದೇನು ಅಂತ ನಾನು ಕೇಳೋದಲ್ಲಿ ಅವಕಾಶ ಕೊಡಬೇಕಾಗಿತ್ತು. ಏನಿದೆ ಅದ್ರಲ್ಲಿ ಕೊಡೋದೇನಿದ್ರಲ್ಲಿ? ನನಗೆ ಅರ್ಥನೇ ಆಗಲಿಲ್ಲ. ಅದ ಕಾಶಪ್ಪನವರ ಇನ್ನೊಬ್ಬರ ಮತ್ತೊಬ್ಬರ ಮಾತಾಡಿದ್ರಪ್ಪ, ಅವ್ರು ಏನೇನೋ ಹೇಳ್ಬಿಟ್ರಪ್ಪ. ಈ ಕಡೆಗೆ ಇಬ್ಬರಿಗೆ ಅವಕಾಶ ಈಗತ್ತೆ, ಈ ಕಡೆಗೆ ಇಬ್ರಿಗೆ ಮಾತಾಡಿ, ನಿಮ್ದೇನಿದೆ ಹೇಳಿ, ಸರ್ಕಾರ ಉತ್ತರ ಕೊಡಲಿ, ಬೇಕಿದ್ರೆ ಮುಗಿದೋಯ್ತಪ್ಪ. ಯಾಕೆ ಮಾಡಬೇಕು? ಓಕೆ, ಅವ್ರು ಮಾಡಿದ್ದು ಸರಿ ಅಂತ ಇಟ್ಕೊಳ್ಳೋಣ. ಖಾದರ್ ಅವರು ಸರ್, ಓಕೆ, ಸ್ಪೀಕರ್ ಅವರು ಹಾಗಿದ್ದರೆ ರಾಜ್ಯಸಭೆಯಲ್ಲಿ ಧನಕರ ಮಾಡೋದು ಸರಿನೇ. ಅವ್ರ ಬಗ್ಗೆ ಹೆಂಗ ಅವಿಶ್ವಾಸ? ಆಗೇನು ಮಾಡ್ತೀರಿ? ಅಲ್ಲಿ ಕಾಂಗ್ರೆಸ್ಸಿನ ಖರ್ಗೆ ಅವರು ಆದಿಯಾಗಿ ಹೇಳೋದೆಲ್ಲ ವೇದವಾಕ್ಯನ? ಆನರಬಲ್ ಸಿ ಎಂ ಸರ್, ದಬ್ಬಾಳಿಕೆ ಅಲ್ಲಿ ಅದು ದೌರ್ಜನ್ಯ ಅಲ್ವಾ? ಆಗೋದು ದಬ್ಬಾಳಿಕೆ ಆಗಲ್ವಾ? ರಾಷ್ಟ್ರೀಯ ಪಕ್ಷಗಳು ರಾಜ್ಯ ಪಕ್ಷಗಳ ರೀತಿ ವರ್ತನೆಯನ್ನು ಮಾಡಿದ್ರೆ ಹೀಗೆ ಆಗೋದು. ಅಲ್ಲಲ್ಲಿ ಬೇಕಾದ ರೀತಿ ನಾನು ವರ್ತನೆ ಮಾಡ್ತೆ ಅಂದರೆ ಬಹುವೇಷ ಧಾರಿಗಳಷ್ಟೇ ನೀವುಗಳು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೋ ರಾಜಕಾರಣಿಗಳದ್ದು. ನನಗೆ ಬೇಕಾದಾಗ ಇದು ಸರಿ, ಬೇಡದಿದ್ದಾಗ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಹೇಗಾಗತ್ತೆ? ಅಲ್ಲಿ ಸದನನೇ ನಡೆಯಕ್ಕೆ ಬಿಡ್ತಾ ಇಲ್ಲ ಅಂತ ಇಬ್ಬರದು ಗಲಾಟೆ. ಹೌದು, ಅಫ್ಕೋರ್ಸ್ ಬೇರೆ ಪಾರ್ಟಿಗಳು ಹೇಳ್ತಿರೋದು ಕಾಂಗ್ರೆಸ್ನವರು ಬಿಡ್ತಿಲ್ಲ, ಬಿಜೆಪಿಯವರು ಬಿಡ್ತಿಲ್ಲ ಅಂತ ವಾದ. ಅಲ್ಲ ಅದಿದ್ದಾಗ ಇಲ್ಲೇನು ಹೇಳ್ತೀರಿ? ಹೆಂಗೆ ದೌರ್ಜನ್ಯ ದರ್ಬಾಳಿಕೆ ಆಗುತ್ತೆ ಸರ್? ನಾ ಸದನದಲ್ಲಿ ಹೌಸ್ ಲೀಡರ್ ಆಗಿದ್ದವರು ಇದ್ರಿ, ಏನಕ್ಕೆ ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಬಿಡಿ ಆ ಕಡೆಯಿಂದ ಇಬ್ಬರವ್ರ ಅಭಿಪ್ರಾಯ ಹೇಳಿ. ಏನು ಆಕಾಶ ಏನು ಕೆಳಕ್ಕೆ ಬರುತ್ತಾ? ಅಥವಾ ಈ ಅಸೆಂಬ್ಲಿ ಏನು ಡಿಸಾಲ್ವ್ ಆಗೋಗ್ಬಿಡುತ್ತಾ? ಅಥವಾ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗಿ ಬರುತ್ತಾ? 136, 39 ಜನ ಇರುವಂತಹ ಒಂದು ಪಕ್ಷಕ್ಕೆ ಧೈರ್ಯ ಇಲ್ಲ ಚರ್ಚೆಗೆ ಅನ್ನೋದಿದ್ರೆ ಬಾರ್ಡ್ರಲ್ಲಿರೋ ಸರ್ಕಾರಗಳು ಏನೇನು ಮಾಡಬೇಕು ಲೆಕ್ಕ ಹಾಕೊಳ್ಳಿ. ನೀವೇ ಹೇಳಿದಂತೆ ಊರುಗೋಲ ಮೇಲೆ ನಿಂತಿರುವ ನರೇಂದ್ರ ಮೋದಿ. ದಿಸ್ ಈಸ್ ಅನ್ಫೇರ್. ಇದಲ್ಲ ಸದನ ನಡೆಯೋ ರೀತಿ. ಇದು ಕಾಂಗ್ರೆಸ್ ಅವರು ಇದಲ್ಲ ಸದನ ನಡೆಯೋ ರೀತಿ. ಅಲ್ಲೂವೆ ಕೇಂದ್ರದಲ್ಲಿ ಅಲ್ಲೂವೆ ಸೇಮೆ. ಅಲ್ಲಿ ವಿ ಪಿ ಧನಕರ್ ವೈಸ್ ಪ್ರೆಸಿಡೆಂಟ್ ಮತ್ತು ರಾಜ್ಯಸಭಾ ಚೇರ್ಮನ್ ಧನಕರ್ ಮಾಡೋದು ತಪ್ಪು ಅಂತ ವಿಶ್ವಾಸ ಆಗತ್ತೆ ಅಂದರೆ ಇಲ್ಲೇನಾಗತ್ತೆ ಹಂಗಾರೆ ನಾಳೆ? ಸೇಮ್ ಅಪ್ಲೈ ಆಗಬೇಕಾಗತ್ತೆ. ದೆನ್ ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಇಂಡಿಯಾ. ಕರಿ ಅಂದಾಗ ಕರಿ, ಬಿಳಿ ಅಂದಾಗ ಬಿಳಿ ಒಪ್ಕೊಳ್ಬೇಕಾಗ ಅಷ್ಟೇ ಸರ್. ಬಟ್ ಇದೆಲ್ಲ ಒಂದು ಮೀರಿ ಒಂದೇ ಒಂದು ಪ್ರಶ್ನೆ ಇದೆ ಸರ್. ಮಠಾಧಿಪತಿಗಳಿಗೆ ಅವ್ರು ಹೇಳ್ತಾ ಇದಾರಲ್ಲ ಸರ್, ಶ್ರೀಗಳು, ನಾವು ಮುಂದಿನ ಚುನಾವಣೆ ನೋಡ್ಕೊಳ್ತೀವಿ. ಈ ರೀತಿಯಾದಂಥ ಹೇಳಿಕೆಗಳೇ ರಾಜಕೀಯ ಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ನಿಂತ್ಕೊಳ್ತಾ ಇದೆ. ರಾಜಕೀಯ ಪಕ್ಷಗಳು ಮಠಾಧಿಪತಿಗಳನ್ನು ಮತ್ತು ಈ ಥರದ ವಿಚಾರಗಳ ಲಾಭವನ್ನು ಪಡ್ಕೋಬಹುದು ಅನ್ನೋದಾದರೆ ಮಠಾಧಿಪತಿಗಳು ಯಾಕೆ ರಾಜಕೀಯವನ್ನು ಮಾತಾಡಬಾರ್ದು? ವೈ? ಅವರು ಮಾತ್ರ ಅದರಿಂದ ದೂರ ಇರಬೇಕು, ನೀವು ಮಾತ್ರ ಅದರ ಲಾಭ ಪಡ್ಕೋಬಹುದು ಅನ್ನೋದಿದ್ರೆ ಹೇಗೆ ಸಾಧ್ಯ? ಎಲ್ಲ ನನಗೆ ಲಾಭ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಜೊತೆಗೆ ಸಪೋರ್ಟಿಗೆ ಮಾಡ್ತೀನಿ, ಇಲ್ಲದ್ರೆ ನಿಮ್ಮ ವಿರುದ್ಧವಾಗಿ ನಿಂತ್ಕೊಳ್ತೀನಿ ನೋಡಿ ಅಂತೇಳಿ ಈಗಲೇ ಅಡ್ವಾನ್ಸ್ ಆಗಿ ಹೇಳುವಂಥದ್ದು. ಇದು ನೀವಿಲ್ವಾ ಆ ಥರ? ಯಾವ್ದು ಸರ್? ನಿಮಗೆ ಲಾಭ ಆಗೋದ ನೀವು ಅದ್ರ ಜೊತೆ ಇರ್ತೀನಿ, ಇಲ್ದಿರ ನಾನು ಇರಲ್ಲ ಅನ್ನೋದು ನಿಮಗಿಲ್ವಾ? ವೈಯಕ್ತಿಕವಾಗಿ ನಿಮ್ಗೆ ಇರುತ್ತಾ ಇಲ್ವಾ? ನನಗಿರುತ್ತಾ ಇಲ್ವಾ? ಹಾಗೆ ಅವರು ಹಿ ರೆಪ್ರೆಸೆಂಟ್ಸ್ ಎ ಕಮ್ಯುನಿಟಿ. He thinks his first call of duty is to protect his community. ಅಲ್ವಾ? ಅದನ್ನು ಬಿಟ್ಬಿಟ್ಟು ನೀವು ಮಾಡ್ತೀರಾ ಅವ್ರು ಇನ್ನೇನು ಹೇಳ್ಬೋದು? ಅವರು ಹೇಳ್ತಾರೆ ಅವತ್ತು ನೀವು ಬಳಸ್ಕೊಂಡಿದ್ರಿ, ಆಗ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ, ಈಗ ಮಾತಾಡ್ಕೊಡ್ದು. ಮಠಾಧಿಪತಿಗಳೆಲ್ಲ ಹೆಂಗಿರ್ಬೇಕು ಹಂಗಿರ್ಬೇಕು, ಅಲ್ಲಿ ತಪ ಮಾಡ್ಕೊಂಡಿರ್ಬೇಕು,
ಅಂತ ಒಂದು ಕಡೆ. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ DCM ಬಂದಾಗ ಮಠಾಧಿಪತಿಗಳೆಲ್ಲ ಮಾತಾಡಬೇಕು. ಏನು ಬೊಂಬೆಗಳ ಮಠಾಧಿಪತಿಗಳು ಅಂದರೆ ಬೇಕಾದಾಗ ಆಡಿಸ್ಕೊಂಡು ಬೇಕಾದಾಗ ಹಿಂಗೆ ಡ್ಯಾನ್ಸು ಅನ್ನೋಕ್ಕೆ. ಸೊ ನೀವು ಬಳಸ್ಕೋಬೋದು ಅನ್ನೋದಾದರೆ ಅವರು ಬಳಸ್ಕೋಬೋದು ಈ ಕಡೆ. ಹಂಗಾರೆ ಯಾಕೆ ಬಳಸಬಾರ್ದು ಅಂತ ನನ್ನ ಪ್ರಶ್ನೆ ಆಗ. ಎಲ್ಲರೂ ಬಳಕೆ ವೈ ಮಾಡಿ ನಾಟ್? ಲಾಭ ಆಗುತ್ತೆ ಅನ್ನೋದು. ಎಕ್ಸಾಕ್ಟ್ಲಿ. Yes. ಇವೆಲ್ಲದರಿಂದ ದೂರ ಇರುವ ಮಠವೋ ಸ್ವಾಮೀಜಿಯೋ ಇದ್ದರೆ ಅದು ಬೇರೆ ವಿಚಾರ.